ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಜೀವನ ಸತ್ಯಕತೆ. ಸ್ನೇಹಿತರೆ, ನಾನಿವತ್ತು ನಿಮಗೆ ತಿಳಿಸ್ಕೊಡ್ಬೇಕು ಅಂದ್ಕೊಂಡಿರೋ ವಿಷಯ ಯಾವುದಪ್ಪ ಅಂದರೆ, ಕಳಶದ ಎಲೆ ತೆಂಗಿನಕಾಯಿ ಹಾಳಾದರೆ ಅಥವಾ ಹೂ ಬಿಟ್ಟರೆ ಮೊಳಕೆಯೊಡೆದರೆ ಏನು ಮಾಡಬೇಕು ಎಂಬುದನ್ನು ತಿಳಿಸ್ಕೊಡ್ತೀನಿ. ದೇವರ ಮನೆಯಲ್ಲಿ ಕಳಶವನ್ನಿಟ್ಟು ಅದರಲ್ಲಿ ತೆಂಗಿನಕಾಯಿ ಅಥವಾ ವಿಳ್ಯದೆಲೆಯನ್ನು ಇಡುವ ಸಂಪ್ರದಾಯ ಅನೇಕರಲ್ಲಿದೆ. ಈ ರೀತಿ ಕಲಶದಲ್ಲಿಟ್ಟಿರುವ ತೆಂಗಿನಕಾಯಿ ಒಡೆದು ಹೋದರೆ ಅಥವಾ ಹಾಳಾದರೆ ಅಥವಾ ಹೂವು ಬಿಟ್ಟರೆ ಮೊಳಕೆಯೊಡೆದರೆ ಅದನ್ನು ಏನು ಮಾಡಬೇಕು? ಕಲಶದಲ್ಲಿನ ತೆಂಗಿನಕಾಯಿ ಅಥವಾ ಎಲೆಯನ್ನು ಎಷ್ಟು ದಿನಗಳಿಗೊಮ್ಮೆ ಬದಲಾಯಿಸಬೇಕು? ದೇವರ ಪೂಜೆಯನ್ನು ಜನರು ಅವರ ಅನುಭವಕ್ಕೆ ತಕ್ಕಂತೆ ಅವರವರ ಸಂಪ್ರದಾಯಗಳಿಗೆ ತಕ್ಕಂತೆ ಮಾಡುತ್ತಾರೆ. ಕೆಲವೊಂದು ಮನೆಗಳಲ್ಲಿ ದೇವರ ಮುಂದೆ ದೀಪವನ್ನಿಟ್ಟು ಪೂಜೆ ಮಾಡುತ್ತಿದ್ದಾರೆ. ಇನ್ನು ಕೆಲವು ಮನೆಗಳಲ್ಲಿ ಕಳಶವನ್ನಿಟ್ಟು ಪೂಜೆ ಮಾಡುವ ಪದ್ಧತಿಯನ್ನು ಹೊಂದಿರುತ್ತಾರೆ. ದೇವರ ಮುಂದೆ ಕಳಶವನ್ನಿಟ್ಟು ಪೂಜೆ ಮಾಡುವುದು ಮಂಗಳಕರವಾಗಿರುತ್ತದೆ. ಕೆಲವರು ಕಳಶದ ಮೇಲೆ ವೀಳ್ಯದೆಲೆಯನ್ನಿಟ್ಟು ಪೂಜೆ ಮಾಡುತ್ತಾರೆ. ಇನ್ನೂ ಒಂದಿಷ್ಟು ಜನ ತೆಂಗಿನಕಾಯಿಯನ್ನು ಇಟ್ಟು ಪೂಜೆ ಮಾಡುತ್ತಾರೆ. ಈ ಕಳಶದ ಮೇಲೆ ಇಟ್ಟಿರುವ ತೆಂಗಿನಕಾಯಿ ಒಡೆಯಬಹುದು, ಹಾಳಾಗಬಹುದು ಅಥವಾ ಮೊಳಕೆ ಬರಬಹುದು. ಈ ರೀತಿಯೆಲ್ಲ ಆಗುವುದು ಯಾವುದರ ಸಂಕೇತವೆಂದು ತಿಳಿಯೋಣ ಬನ್ನಿ. ಹಾಗಿದ್ರೆ ನಮ್ಮ ಮನೆಯ ಕಳಶದ ಸ್ಥಾಪನೆ ಹೇಗಿರಬೇಕು? ಸಾಮಾನ್ಯವಾಗಿ ಜನರು ಎರಡು ರೀತಿಯಲ್ಲಿ ಕಳಶ ಸ್ಥಾಪನೆಯನ್ನು ಮಾಡುತ್ತಾರೆ. ಒಂದು ಲಕ್ಷ್ಮೀ ಕಳಶ. ಇದು ಮನೆಯ ದೇವರ ಕೋಣೆಯಲ್ಲಿ ಶುಕ್ರವಾರದ ದಿನದಂದು ಲಕ್ಷ್ಮೀ ದೇವಿಯನ್ನು ಇಡುವಂತಹದ್ದು. ಎರಡನೆಯದು ಮನೆ ದೇವರ ಕಳಶ. ಇದನ್ನು ಮನೆಯ ದೇವರ ಹೆಸರಿನಲ್ಲಿ ಯಾವ ದಿನ ನಿಮ್ಮ ಮನೆ ದೇವರಿಗೆ ಸಮರ್ಪಿತವಾಗಿರುತ್ತದೆಯೋ ಆ ದಿನ ಸ್ಥಾಪನೆ ಮಾಡುವಂಥದ್ದು. ಹಾಗಿದ್ರೆ ಎಷ್ಟು ದಿನಗಳಿಗೊಮ್ಮೆ ಕಳಶದಲ್ಲಿನ ತೆಂಗಿನಕಾಯಿ ಬದಲಾಯಿಸಬೇಕೆಂದು ತಿಳಿಯೋಣ. ಕಳಶವನ್ನು ಸ್ಥಾಪನೆ ಮಾಡಿದ 5 ದಿನಗಳಿಗೊಮ್ಮೆ ಅಥವಾ 15 ದಿನಗಳಿಗೊಮ್ಮೆ ಕಳಶವನ್ನು ಶುದ್ಧ ಮಾಡಬೇಕು. ಕಳಶದಲ್ಲಿ ಎಲೆ ಅಥವಾ ತೆಂಗಿನಕಾಯಿಯನ್ನು ತೆಗೆದು ಹೊಸದನ್ನು ಇಟ್ಟು ಕಳಶ ಸ್ಥಾಪನೆ ಮಾಡಬೇಕು. ಇದಲ್ಲದೆ ಪ್ರತಿನಿತ್ಯವೂ ಕಳಶವನ್ನು ಅಲುಗಾಡಿಸದೆ ಕೇವಲ ತೆಂಗಿನಕಾಯಿ ಮತ್ತು ಎಲೆಯನ್ನು ಮಾತ್ರ ಬದಲಾಯಿಸಬಹುದು. ನೀವು ಹುಣ್ಣಿಮೆ ದಿನದ ಪೂಜೆಯನ್ನು ವಿಶೇಷ ರೀತಿಯಲ್ಲಿ ಮಾಡುತ್ತಿದ್ದರೆ ಪ್ರತಿ ಹುಣ್ಣಿಮೆಯ ದಿನದಂದು ಕಳಶವನ್ನು ತೆಗೆದು ಸ್ವಚ್ಛಗೊಳಿಸಿ ಹೊಸ ಕಾಯಿ ಇಟ್ಟು ಪೂಜೆಯನ್ನು ಮಾಡಬೇಕು. ಅಮಾವಾಸ್ಯೆ ದಿನ ಪೂಜೆ ಮಾಡುತ್ತಿದ್ದರೆ ಪ್ರತಿ ಅಮಾವಾಸ್ಯೆಗೂ ಬದಲಾಯಿಸಬೇಕು. ಒಂದು ವೇಳೆ 6 ತಿಂಗಳುಗಳ ಕಾಲ ಕಳಶದಲ್ಲಿನ ತೆಂಗಿನಕಾಯಿ ಚೆನ್ನಾಗಿಯೇ ಇದ್ದರೆ ಅದನ್ನು ಮತ್ತೆ ಕಳಶದಲ್ಲೇ ಇಟ್ಟು ಪೂಜೆಯನ್ನು ಮಾಡಬಹುದು. ಹಾಗಿದ್ರೆ ಕಳಶದಲ್ಲಿ ತೆಂಗಿನಕಾಯಿಯನ್ನು ಇಡೋದು ಹೇಗೆ? ಕಳಶದಲ್ಲಿ ತೆಂಗಿನಕಾಯಿಯನ್ನು ಆರಿಸಿಕೊಳ್ಳುವಾಗ ನಾವು ತುಂಬ ಎಳೆಯ ತೆಂಗಿನಕಾಯಿಯನ್ನು ಅಥವಾ ತುಂಬ ಬಲಿತ ತೆಂಗಿನಕಾಯಿಯನ್ನು ಆಯ್ದುಕೊಳ್ಳಬಾರದು. ತುಂಬ ಬಲಿತ ತೆಂಗಿನಕಾಯಿಯ ನೀರು ಬಹುಬೇಗನೆ ಇಂಗಿ ಹೋಗುತ್ತದೆ. ಕಳಶದಲ್ಲಿ ತೆಂಗಿನಕಾಯಿಯನ್ನು ಇಡುವ ಮುನ್ನ ಅದನ್ನು ಒಂದಿಷ್ಟು ಸಮಯ ನೀರಿನಲ್ಲಿ ಇಟ್ಟು ಅದನ್ನು ಕಳಶದಲ್ಲಿಡಬೇಕು. ಈ ರೀತಿ ನೀರಿನಲ್ಲಿಟ್ಟು ನಂತರ ಕಳಶದಲ್ಲಿಡುವುದರಿಂದ ದೀರ್ಘಕಾಲದವರೆಗೆ ತೆಂಗಿನಕಾಯಿ ಚೆನ್ನಾಗಿರುತ್ತದೆ. ಕಳಶದಲ್ಲಿರುವ ತೆಂಗಿನಕಾಯಿಯ ಮೇಲೆ ಅರಿಶಿಣ ಕುಂಕುಮವನ್ನಿಟ್ಟು ನಂತರ ಇಡಬೇಕು. ಒಂದು ವೇಳೆ ಪದೇ ಪದೇ ಕಳಶದ ಮೇಲಿಟ್ಟ ತೆಂಗಿನಕಾಯಿ ಒಣಗಿ ಹೋಗುತ್ತಿದ್ದರೆ, ಹಾಳಾಗುತ್ತಿದ್ದರೆ ಇದು ನಿಮ್ಮ ಮನೆಯಲ್ಲಿ ನಡೆಯಲಿರುವ ಅಶುಭ ಸೂಚನೆ ಅಥವಾ ಕೆಟ್ಟ ಘಟನೆಗಳ ಸಂಕೇತವಾಗಿರಬಹುದು. ಕಳಶದಲ್ಲಿಟ್ಟ ತೆಂಗಿನಕಾಯಿ ಪದೇ ಪದೇ ಹಾಳಾಗುತ್ತಿದ್ದರೆ, ಒಡೆಯುತ್ತಿದ್ದರೆ ಈ ರೀತಿ ಮಾಡಿ. ಒಂದು ವೇಳೆ ಮನೆಯಲ್ಲಿ ಕಳಶದಲ್ಲಿಟ್ಟಿರುವ ತೆಂಗಿನಕಾಯಿ ಈ ರೀತಿ ಸೂಚನೆಯನ್ನು ನೀಡುತ್ತಿದ್ದರೆ 3 ಸೋಮವಾರಗಳ ಕಾಲ ಅಥವಾ 3 ಪ್ರದೋಷ ದಿನದಂದು ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಲ್ಲಿ ರುದ್ರಾಭಿಷೇಕವನ್ನು ಮಾಡಿಸಬೇಕು. ಇದನ್ನು ಹೊರತುಪಡಿಸಿ ನವಗ್ರಹ ಪೂಜೆ ಅಥವಾ ನವಗ್ರಹ ಶಾಂತಿ ಮಾಡಿಸುವುದರಿಂದ ಕೂಡ ಈ ದೋಷ ನಿವಾರಣೆಯಾಗಬಹುದು. ಕಳಶದಲ್ಲಿನ ತೆಂಗಿನಕಾಯಿಯಲ್ಲಿ ಹೂವುಗಳು ಮತ್ತು ಮೊಳಕೆ ಬಂದರೆ ಏನು ಮಾಡಬೇಕು? ಕೆಲವೊಮ್ಮೆ ಕಳಶದಲ್ಲಿಟ್ಟಿರುವ ತೆಂಗಿನಕಾಯಿಯಲ್ಲಿ ಹೂವು ಬರಬಹುದು ಅಥವಾ ಮೊಳಕೆಯೊಡೆಯುವುದನ್ನು ನೀವು ಗಮನಿಸಿಯೇ ಇರುತ್ತೀರಿ. ಇದನ್ನು ಅತ್ಯಂತ ಶುಭ ಅಥವಾ ಮಂಗಳಕರ ಸೂಚನೆ ಎಂದು ಪರಿಗಣಿಸಲಾಗುತ್ತದೆ. ತೆಂಗಿನಕಾಯಿಯಲ್ಲಿ ಈ ರೀತಿಯಾದರೆ ಅದು ನಿಮ್ಮ ಮನೆಗೆ ಧನ, ಸಂಪತ್ತು ಹಾಗೂ ಸಮೃದ್ಧಿಯನ್ನು ತರುವ ಸೂಚನೆಯಾಗಿರುತ್ತದೆ. ಹೂವು ಬಂದಿರುವ ತೆಂಗಿನಕಾಯಿಯನ್ನು ಸೇವಿಸಬಹುದು ಅಥವಾ ಹೂವನ್ನು ತೆಗೆದು ಆ ಕಾಯಿಯನ್ನು ಸಿಹಿ ಅಡಿಗೆಯಲ್ಲಿ ಬಳಸಿಕೊಳ್ಳಬಹುದು. ಇನ್ನು ಮೊಳಕೆ ಬಂದಿರುವ ತೆಂಗಿನಕಾಯಿಯನ್ನು ಹಾಗೆ ನೆಲದಲ್ಲಿ ನೆಡಿ. ಈ ತೆಂಗಿನಕಾಯಿಯನ್ನು ತುಂಬ ವಯಸ್ಸಾದವರ ಕೈಯಲ್ಲಿ ನೆಡೆಸಬೇಕು.
ಒಂದು ವೇಳೆ ಇದು ಸಾಧ್ಯವಾಗದೇ ಇದ್ದರೆ ಮೊಳಕೆ ಬಂದಿರುವ ತೆಂಗಿನಕಾಯಿಯನ್ನು ದೇವಸ್ಥಾನಗಳಿಗೆ ದಾನವಾಗಿ ನೀಡಬಹುದು. ಇದು ಮನೆಯ ಅಭಿವೃದ್ಧಿಯನ್ನು ಸೂಚಿಸುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಕಳಶದಲ್ಲಿಟ್ಟಿರುವ ತೆಂಗಿನಕಾಯಿ ಅಥವಾ ಎಲೆಗಳು ಹಾಳಾದರೆ, ತೆಂಗಿನಕಾಯಿಯಲ್ಲಿ ಹೂವು ಅಥವಾ ಮೊಳಕೆ ಬಂದರೆ ಏನು ಮಾಡಬೇಕು ಎಂಬುದನ್ನು ತಿಳಿಸಿಕೊಟ್ಟಿದ್ದೇನೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೂ ಮತ್ತಷ್ಟು ಜನರಿಗೆ ಶೇರ್ ಮಾಡಿ. ನೀವೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.